ಮೂಡಬಿದ್ರೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಕಿರುಕುಳ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆಯ ಆರೋಪ ಸುಳ್ಳು ಅಂತ ಹೇಳಿಕೊಂಡು ಸಂತ್ರಸ್ತೆಯ ಸಹೋದರಿ ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಸಹೋದರಿ ವಿರುದ್ಧವೇ ಪ್ರಫುಲ್ಲ ನಾಯಕ್ ಗಂಭೀರ ಆರೋಪವನ್ನ ಮಾಡಿರೋದು. ಇನ್ಸ್ಪೆಕ್ಟರ್ ಅವರನ್ನ ಕೆಲಸದಿಂದ ತೆಗೆಸೋಕೆ ಈ ರೀತಿ ಆರೋಪ ಆಗ್ತಾ ಇದೆ ಅಂತ ಹೇಳಿಕೊಂಡು ಸಂತ್ರಸ್ತೆಯ ಸಹೋದರಿ ಮಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿರೋದು. ಸಂತ್ರಸ್ತೆಯ ಸಹೋದರಿ ಹೆಸರು ಪ್ರಫುಲ್ಲ ನಾಯಕ್ ಅಂತ. ಆಕೆ ಈಗ ಮುಂದೆ ಬಂದಿದ್ದಾಳೆ. ಸಂದೇಶ್ ಅವರನ್ನ ಕೆಲಸದಿಂದ ತೆಗೆಸುವಂತ ನಿಟ್ಟಿನಲ್ಲಿ ಈ ರೀತಿ ಈಕೆ ಮಾಡ್ತಾ ಇದ್ದಾಳೆ. ಇದ್ಯಾವುದು ಕೂಡ ಸತ್ಯ ಅಲ್ಲ, ಇದೆಲ್ಲವೂ ಕೂಡ ಸುಳ್ಳು. ಕೌಟುಂಬಿಕ ಕಲಹ ವಿಚಾರದಲ್ಲಿ ನಾನು ಕೂಡ ಠಾಣೆಗೆ ದೂರನ್ನ ಕೊಟ್ಟಿದ್ದೆ ಅಂತ ಹೇಳ್ಕೊಂಡು ಈಕೆ ಹೇಳ್ತಿದ್ದಾರೆ. ಸಂತ್ರಸ್ತೆ ಈ ವಿಚಾರದಲ್ಲಿ ಪ್ರವೇಶ ಮಾಡುವ ಅವಶ್ಯಕತೆ ಇರಲಿಲ್ಲ. ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದೆ. ನನ್ನ ಗಂಡ ಮಗನ್ನ ಕರೆತರಲು ಬರುವಂತೆ ದೂರನ್ನ ಕೊಟ್ಟಿದ್ದೆ ಅಂತ ಹೇಳ್ಕೊಂಡು ಪ್ರಫುಲ್ಲ ನಾಯಕ್ ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಇನ್ಸ್ಪೆಕ್ಟರ್ ಕೆಲಸ ತೆಗೆಸೋದಾಗಿ ಶಪಥ ಮಾಡಿ ಹೋಗಿದ್ದಾಳೆ ನನ್ನ ಸಹೋದರಿ ಹೇಳಿಕೊಟ್ಟು ಬೇರೆಯವರಿಂದ ಸುಳ್ಳನ್ನ ಹೇಳಿಸಿದ್ದಾಳೆ. ಹಣ ಕೊಟ್ರೆ ಈಕೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳ್ಕೊಂಡು ಸಂತ್ರಸ್ತೆಯ ಸ್ವಂತ ಸಹೋದರಿ ಪ್ರಫುಲ್ಲ ನಾಯಕ್ ಹೇಳಿಕೆಯನ್ನು ಕೊಟ್ಟಿರೋದು. ಇವಳ ಹಿಂದೆ ಬೇರೆಯವರಿದ್ದಾರೆ, ಬೇರೆಯವರ ಕೈವಾಡ ಇದೆ, ಹಣ ಕೊಡ್ತಾರೆ. ಹೋದ ಎಲ್ಲಾ ಕಡೆಯೂ ಕೂಡ ಅಧಿಕಾರಿಗಳ ವಿರುದ್ಧ ಈಕೆ ಇದೇ ರೀತಿ ದೂರನ್ನ ಕೊಡ್ತಾಳೆ ಅಂತ ಹೇಳ್ಕೊಂಡು ಸಂತ್ರಸ್ತೆ ಸಹೋದರಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಿನ್ನೆ ನಡೆದಂತ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶರ ವಿರುದ್ಧ ಹಲವು ಸುಳ್ಳು ಆರೋಪಗಳು ಕೇಳಿ ಬರುತ್ತಿದ್ದು, ಇದು ಮಾಡಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಸಹೋದರಿಯಾದ ಸುಮತಿ ನಾಯ್ಕ. ಇವರ ನಡವಳಿಕೆ ಸರಿಯೇನಿಲ್ಲ. ಇವಳು ನಮ್ಮ ಮರ್ಯಾದೆ ತೆಗಿತಾ ಬರ್ತಾ ಇದ್ದಾಳೆ. ಸಮಾಜದಲ್ಲಿ ಬದುಕಲು ನನಗೆ ತುಂಬ ಕಷ್ಟವಾಗುತ್ತಿದೆ. ಈ ಸಂದೇಶದ ವಿರುದ್ಧ ಇವಳು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದು ನಿಜವಾಗಿ ಇದು ಸುಳ್ಳಾಗಿದೆ. ಇವಳು ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿದೆ. ವೇಶ್ಯಾವಾಟಿಕೆ ದಂಧೆಯಲ್ಲಿ ಇವಳು ಸಿಕ್ಕಾಕೊಂಡಿದ್ದಾಳೆ. ದಾಖಲೆ ಕೂಡ ನನ್ನಲ್ಲಿ ಇದೆ. ಇವಳು ಒಂದು ಕಾರ್ಕಳದಲ್ಲಿ ಒಂದು ಪ್ರವೀಣ್ ಪಿಂಟೋ ಅಂತ ಒಂದು ವ್ಯಕ್ತಿಗೆ ಚಪ್ಪಲಿಂದ ಹೊಡೆದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಸರ್ಟಿಫಿಕೇಟನ್ನು ಹಿಡ್ಕೊಂಡು ಆ ವ್ಯಕ್ತಿ ನನಗೆ ಹೊಡೆದಿದ್ದಾರೆ ಮಾನನಷ್ಟ ಕೇಸ್ ಹಾಕಿ ಅವರ ಕೈಯಿಂದ 3 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡಿದ್ದಾಳೆ. ಅಲ್ಲಲ್ಲಿ ತುಂಬ ಕಡೆಯಲ್ಲಿ ಇವಳ ಕೇಸ್ ಇದೆ. ಎಲ್ಲ ಕಡೆಯಲ್ಲಿ ಇಂಥದ್ದೇ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಗ್ರೆಜ್ಜಿನಿಂದ ಅವಳು 1 ವರ್ಷದಿಂದ ಆ ಇನ್ಸ್ಪೆಕ್ಟರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು 1 ವರ್ಷದಿಂದ ಅವರನ್ನು ಅಧಿಕಾರದಿಂದ ಕೆಳಗೆ ಇಳಿಸಬೇಕಂತ ಹಠದಿಂದ ಅವಳು ಹೀಗೆಲ್ಲ ಮಾಡ್ತಿದ್ದಾಳೆ. ಇಲ್ಲಿ ಏನು ಆಗು ಹೋಗುಗಳನ್ನ ನಮ್ಮ ಅಬ್ಸರ್ವೇಷನ್ ಇದೆ. ಮತ್ತು ಅದೇ ರೀತಿ ಅದೇ ಅಧಿಕಾರಿಗೆ ಸಿದ್ದರಾಮಯ್ಯ ಅವರಿಂದ ಅವಾರ್ಡ್ ಬಂತು. ಯಾಕೆ ಬಂತು? ಈ ಥರ ವ್ಯಕ್ತಿ ಯಾರು ಕೊಡ್ತಾರೆ? ಮತ್ತು ಅದರಲ್ಲಿ ಅಲೆಗೇಷನ್ ಮಾಡಿದರೆ ಸಿದ್ದರಾಮಯ್ಯ ಅವ್ರಿಗೆ ಲಂಚ ಕೊಟ್ಟು ಅದೆಲ್ಲ ಸುಳ್ಳಲ್ವಾ? ಈಗ ನಾನು ಅರ್ಜಿ ಕೊಟ್ಬಿಟ್ರೆ ನೀವು ಅಪರಾಧ ಆಗ್ತೀರಾ? ಆ ಕಾಮುಕನ ವರ್ಡ್ ಯೂಸ್ ಮಾಡೋದು ತಪ್ಪಾಗುತ್ತೆ. ಅವರೇನು ಬೆತ್ತಲೆಗೆ ಕಾಣಿಸಿದಾರಾ? ಹೇಳಿ, ಬೆತ್ತಲೆಗೆ ಕಾಣಿಸಿದಾರಾ? ಒಂದು ನೆಕ್ಸ್ಟ್ ಜೊತೆ ಇದ್ದಾರಾ? ಆ ಫುಟೇಜ್ ನೋಡಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಒಂದು ಅಣ್ಣ ತಂಗಿ ಜೊತೆ ಇರ್ಬೋದು, ಇತ್ತು ಅಣ್ಣ ತಂಗಿ ಜೊತೆ ಗಾಡೀಲಿ ಹೋದ್ರೆ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡೋಕ್ಕಾಗುತ್ತಾ? ನಿಮಗೆ ಕ್ಲಾರಿಟಿ ಬೇಕಂದರೆ ಮೂಡುಬಿದ್ರೆ ಸುತ್ತಮುತ್ತ ರೌಂಡ್ ಅಪ್ ಮಾಡಿ ಎಲ್ಲಾದರೂ ಪ್ರೈಸ್ ಕೇಳಿ, ಅವ್ರ ಬಗ್ಗೆ ಕೇಳ್ತಾರೆ. ಕಳೆದ 3 ವರ್ಷದ ಹಿಂದೆ ಈ ಮೂಡುಬಿದ್ರೆ ಯಾವ ಥರ ಇತ್ತು? ಯಾವಾಗ ನೋಡು ಗಲಾಟೆ, ದಂಧೆಗಳು, ಆ ಗಾಂಜಾ ಇದು ಈಗ ಇಷ್ಟು ನೀಟಾಗಿದೆ ಅಂದರೆ ಅದಕ್ಕೆ ಕಾರಣ ಇವರೇ ಅಲ್ವಾ? ಇಂಥ ಅಧಿಕಾರಿ ಬಗ್ಗೆ ಯಾಕೆ ಸುಳ್ಳು ಆರೋಪ ಮಾಡೋದು? ರಾಜ್ಯ ಮಹಿಳಾ ಆಯೋಗದಲ್ಲಿ ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮೋಟೋ ಕೇಸ್ ದಾಖಲಾಗಿದೆ. ಮೂಡಬಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಕೇಸ್ ದಾಖಲಾಗಿರೋದು. ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಕೇಸ್ ದಾಖಲಾಗಿದೆ. ಸುಮೋಟೋ ಕೇಸನ್ನು ದಾಖಲಿಸಿದ್ದಾರೆ. ಮಂಗಳೂರು ಕಮಿಷನರ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಕ್ಲಾರಿಟಿ ಕೇಳಿಸ್ಕೊಳ್ಳೋದಕ್ಕೆ 2 ವಾರದಲ್ಲಿ ವರದಿ ನೀಡುವಂತೆ ಪತ್ರ ಬರೆದಿದ್ದಾರೆ ಮಹಿಳಾ ಆಯೋಗ. ಸಂತ್ರಸ್ತೆ ಈ ಹಿಂದೆ ಜೂನ್ನಲ್ಲಿ ದೂರನ್ನ ಕೊಟ್ಟಿದ್ರು. ಹೀಗಂತ ನಾಗಲಕ್ಷ್ಮಿ ಚೌಧರಿಯ ಮುಂದಾಳತ್ವದಲ್ಲಿ ದೂರು ದಾಖಲಾಗಿದೆ. ದೂರನ್ನು ಆಧರಿಸಿ ಎಸ್ಪಿಗೆ ಪತ್ರ ಬರೆಯಲಾಗಿತ್ತು. ಸಾಕ್ಷ್ಯ ಇಲ್ಲ ಅಂತವರು ಹೇಳಿದ್ರಂತೆ. ಈಗ ಮತ್ತಷ್ಟು ಸಂತ್ರಸ್ತೆಯರಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ಬಗ್ಗೆಯೂ ಕೂಡ ಎಸ್ಪಿ ಹಾಗೂ ಕಮಿಷನರ್ಗೆ ವರದಿ ಕೇಳಿ ಪತ್ರದ ಜೊತೆಗೆ ಇನ್ಸ್ಪೆಕ್ಟರ್ ವಿರುದ್ಧದ ಕ್ರಮ ಬಗ್ಗೆಯೂ ಕೂಡ ಕೇಳಿದ್ದೀನಿ ಅಂತ ಹೇಳಿಕೊಂಡು ನ್ಯೂಸ್ 18ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನು ನೀಡಿದ್ದಾರೆ. ಮೂಡುಬಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ
ಕಿರುಕುಳದ ಆರೋಪ ಕೇಳಿಬಂದಿರುವಂತಹದ್ದು. ಒಂದಷ್ಟು ಜನ ಸಂತ್ರಸ್ತರಿಗಾಗಲೇ ಹಲವು ಕಡೆಗಳು ದೂರನ್ನ ಕೊಟ್ಟಿದ್ರೆ, ಜೊತೆಗೆ ರಾಜ್ಯ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಈಗ ನ್ಯೂಸ್ 18 ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಮೇಡಮ್, ಮೂಡುಬಿದಿರೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಒಂದಷ್ಟು ಜನ ಮಹಿಳೆಯರಿಗೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ದೃಶ್ಯ ಮಾಧ್ಯಮದಲ್ಲಿ ನೀವು ಕೂಡ ನೋಡಿದ್ರಿ. ಇದ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ದೂರು ಬಂದಿತ್ತಾ? ಆ ದೂರಿನ ಅನ್ವಯವಾಗಿ ನೀವೇನಾದರೂ ಆ್ಯಕ್ಷನ್ ಮಾಡಿದ್ರೆ ಹೇಗೆ? ನನಗೆ ಪ್ರಶ್ನೆ ಮಾಡಿದ್ಮೇಲೆ ನಾನು ಆಫೀಸಲ್ಲಿ ಕೇಳಿದೆ. ಹೋದ ವರ್ಷ ಜೂನ್ ತಿಂಗಳಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಒಬ್ಬರು. ಯೂಶ್ವಲಿ ಯಾವುದೇ ಒಂದು ಕಂಪ್ಲೇಂಟ್ ಬಂದರೆ ನಾವು ಅಲ್ಲಿನ SP, DCP, ಕಮಿಷ್ನರು ಅವ್ರಿಗೆ ಬರಿತೀವಿ, ಅಂದರೆ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಬರಿತೀವಿ. ಸೊ ಅವ್ರೇನು ಮಾಡ್ತಾರೆ, ಅಲ್ಲಿ ಅವರನ್ನು ಕರೆಸಿ ಇವರನ್ನು ಕರೆಸಿ ಒಂದು ತನಿಖೆ ಮಾಡಿ ನಮಗೆ ರಿಪೋರ್ಟ್ ಕಳಿಸ್ತಾರೆ. ಆ ಹೆಣ್ಮಗಳು ಏನು ಕೇಳಿದ್ಲು, ಏನು ರಕ್ಷಣೆ ಕೇಳಿದ್ಲಾ ಅಥವಾ ಪೊಲೀಸ್ ಅಧಿಕಾರಿ ಮೇಲೆ ಏನಾದರೂ ಕಂಪ್ಲೇಂಟ್ ಮಾಡಿದ್ರಾ, ಇದ್ರ ಬಗ್ಗೆ. ಸೊ ಆ ರಿಪೋರ್ಟೂ ನಮಗೆ ಬಂದಿದೆ. ಆಮೇಲೆ ಅವ್ರಿಗೂ ಒಂದು ಎಂಡಾರ್ಸ್ಮೆಂಟ್ ಕೊಡ್ತಾರೆ, ಏನು ಆ ವಿಕ್ಟಿಮ್ ಇರ್ತಾರೆ. ಸೊ ಅದಾಗಿದೆ. ತದನಂತರದಲ್ಲಿ ನಿನ್ನೆ ನಾನು ಮಾಧ್ಯಮಗಳಲ್ಲೆಲ್ಲ ನೋಡಿದ್ದು, ಇಮಿಡಿಯೇಟ್ಲಿ ಮಾಧ್ಯಮದಲ್ಲಿ ನಾವು ನೋಡಿದ ತಕ್ಷಣವೇ ಸುಮೋಟೋ ಕೇಸ್ ನಾವೇ ದಾಖಲು ಮಾಡಿಕೊಂಡು ಕಮಿಷನರ್ಗೆ, ದಕ್ಷಿಣ ಕನ್ನಡ ಕಮಿಷನರ್ ಅವ್ರಿಗೆ ನಾವು ಪತ್ರವನ್ನು ಬರೆದಿದ್ದೀವಿ. ಮತ್ತು ನಾನು ಕಮಿಷನರ್ ಜೊತೆ ಖುದ್ದಾಗಿ ಮಾತಾಡಿದೆ. ಅವರಂದರು ಸಂತ್ರಸ್ತೆ ನಮ್ಮ ಹತ್ರ ಬಂದಿಲ್ಲ, ಯಾವಾಗಲೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಸೊ ಹಾಗಾಗಿ ಕೊಟ್ಟರೆ ನಾವು ಖಂಡಿತವಾಗ್ಲೂ ತನಿಖೆ ಮಾಡ್ತೀವಿ ಅಂತ ಅವರಂದರು. ಬೆಳಗ್ಗೆ ನಾನು ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಿದೆ. ಭೇಟಿ ಮಾಡಿದ್ಮೇಲೆ ಗೃಹ ಸಚಿವರು ಸಹ ಮಾತಾಡಿದ್ದಾರೆ. ಆಲ್ರೆಡಿ ಎಲ್ಲ ಎವಿಡೆನ್ಸಸ್ ಜೊತೆ ಸಂತ್ರಸ್ತೆಯರು ಮಾಧ್ಯಮಗಳಲ್ಲಿ ಬಂದು ಹೇಳ್ತಾ ಇದ್ದಾರೆ. ಸೊ ನೋಡಿದಾಗ ಪ್ರೈಮಾ ಫೇಸಿ ಇವರೇ ಕಾಣ್ತಾರೆ, ಯಾರು ಆ ಪೊಲೀಸ್ ಇನ್ಸ್ಪೆಕ್ಟ್ರು. ಸೊ ಇವರು ಇಮಿಡಿಯೇಟ್ಲಿ ಅವ್ರಿಗೆ ಕ್ರಮ ತಗೋಬೋದು, ಅವ್ರನ್ನ ಸಸ್ಪೆಂಡ್ ಮಾಡ್ಬೋದು, ಆಮೇಲೆ ತನಿಖೆಯನ್ನು ಪ್ರಾರಂಭ ಮಾಡ್ಬೋದು, ಅವರೇ ಸುಮೋಟೋ ಕೇಸ್ ಸಹ ದಾಖಲು ಮಾಡ್ಕೋಬೋದು. ಈಗ ನಾವಂತೂ ಆಯೋಗದಿಂದ ನಾವು ಪತ್ರವನ್ನು ಬರೆದಿದ್ದೀವಿ. ಅವರು ವರದಿ ಕ್ರಮವನ್ನು ತಗೊಂಡು ಅವ್ರು ಏನು ತನಿಖೆಯನ್ನು ಮಾಡಿದ್ದಾರೆ ಪ್ರತಿಯೊಂದೂ ಸಹ ನಮಗೆ ವರದಿಯನ್ನು, ಆ ತನಿಖೆಯಲ್ಲಿ ಏನು ಅವರು ಇದರಲ್ಲಿ ಯಾವುದೇ ಥರದಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಅವ್ರಿಗೆ ನ್ಯಾಯ ಅದು ಸಿಕ್ಕಿಲ್ಲ, ಬಟ್ ಅವ್ರು ತನಿಖೆ ಮಾಡಿ ನಮ್ಗೆ ವರದಿ ಕಳಿಸ್ಬಿಟ್ಟಿದ್ದಾರೆ. ಬಟ್ ನಂತರದಲ್ಲಿ ಇವಾಗ ಅವರು ಬಂದಿದ್ದಾರೆ. ಈಗ ಬಂದು ಆಮೇಲೆ ಒಬ್ಬರೇ ಇಲ್ಲ, ಇದರಲ್ಲಿ ಹಲವಾರು ಸಂತ್ರಸ್ತೆಯರಿದ್ದಾರೆ. ಸೊ ಅದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಥ್ಯಾಂಕ್ ಯು. ಕೇಳಿದ್ರಲ್ಲ, ಇದಿಷ್ಟು ನಾಗಲಕ್ಷ್ಮಿ ಚೌಧರಿ ಅವರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಉಪಚುನಾವಣೆ ಮುಗಿದ ಬಳಿಕ ಹೈಕಮಾಂಡ್ ಭೇಟಿ ಮಾಡುತ್ತಾ ಎಲ್ಲರೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಏಪ್ರಿಲ್ 11ಕ್ಕೆ ಹೈಕಮಾಂಡ್ ಭೇಟಿಗೆ ನಿರ್ಧರಿಸಿದ್ದಾರೆ ಶಾಸಕರು. ಸಿಎಂ ಕುರ್ಚಿ ಕಿತ್ತಾಟ ಒಂದ್ ಕಡೆ, ಇನ್ನೊಂದ್ ಕಡೆ ಮಿನಿಸ್ಟ್ರಿ ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಶಾಸಕರು ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದಾರಲ್ವಾ. ಉಪಚುನಾವಣೆ